ಸಾಂಬಾರ್ ಎಲ್ಲಿ ಸಿಗುತ್ತೋ ಅಲ್ಲಿ ನಮ್ಮ ಸಿಎಂ ಹಾಗೆ ಡಿಸಿಎಂ ಹಾಜರಾಗ್ತಾರೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಿಎಸ್ಟಿ ಸಭೆ ಮಾಡಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಇವ್ರ ಹತ್ರ ಸಮಯ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಕಡೆಗೆ ರಾಜ್ಯ ಸರ್ಕಾರ ಪದೇ ಪದೇ ಬೊಟ್ಟು ಮಾಡುತ್ತೆ. ಬರ ಪರಿಹಾರ, ನೆರೆ ಪರಿಹಾರ, ರೈತರ ಸಮಸ್ಯೆ ಹೀಗೆ ಯಾವುದೇ ವಿಚಾರಗಳು ಪ್ರಸ್ತಾಪವಾದರೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ಆರ್ಥಿಕವಾಗಿ ನಮಗೆ ಹಿನ್ನಡೆ ಆಗ್ಲಿಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳಿ ಪದೇ ಪದೇ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರ್ತಾರೆ. ಆದ್ರೆ ಜಿಎಸ್ಟಿ ಸಭೆಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರೆದ್ರೆ ಅಲ್ಲಿಗೆ ಬರೋದೇ ಇಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಸಮಯನೇ ಇರೋದಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಈ ನಾಟಿ ಕೋಳಿ ಸಾಂಬಾರ್ ಮೀಟಿಂಗ್ ನಲ್ಲೇ ಬ್ಯುಸಿಯಾಗಿ ಹೋಗಿದ್ದಾರೆ. ಜಿಎಸ್ಟಿ ಸಭೆಯಲ್ಲಿ ಭಾಗಿಯಾಗೋಕೆ ಇವರಿಗೆ ಟೈಮೇ ಇಲ್ಲ. ನಾಟಿ ಕೋಳಿ ಸಾಂಬಾರ್ಗಾದ್ರೆ 4 ತಾಸು ಬಿಡುವು ಮಾಡ್ಕೊಂಡು ಹೋಗ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಒಂದ್ ಕಡೆ ರೈತರ ಆತ್ಮಹತ್ಯೆಗಳು, ಇನ್ನೊಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲ್ಲಿದೆ. ನಾಟಿ ಕೋಳಿ ಎಲ್ಲಿ ಸಿಗ್ತೈತೆ, ಇಡ್ಲಿ ಸಾಂಬಾರ್ ಎಷ್ಟು ಸಿಗ್ತೈತೆ, ಬಿರಿಯಾನಿ ಎಲ್ಲಿ ಸಿಗ್ತೈತೆ, ಇದು ಸರ್ಕಾರನ? ಮೂರ್ ದಿನ 4 ದಿನ ನೀವು ಈ ಮಜಾ ಮಾಡೋದ್ರಲ್ಲೇ ಕಳೀತಾ ಇದ್ದೀರ. ಜಿಎಸ್ಟಿ ಮೀಟಿಂಗ್ ಹೋಗಿ ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇಷ್ಟು ಹಣ ಬರಬೇಕು ಅಂತ ಹೇಳಕ್ಕೆ ಮುಖ್ಯಮಂತ್ರಿ ಕೈಲಿ ಇದುವರೆಗೂ ಆಗಿಲ್ಲ. ತಿಂಡಿ ತಿನ್ನಕ್ಕೆ ಮಾತ್ರ 4 ಗಂಟೆ ಕಳೀತಾರೆ. ಅಲ್ಲಿ ಪ್ರಧಾನಮಂತ್ರಿ ಮೀಟಿಂಗ್ಗೆ ಹೋಗಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಯಾವ ದೃಷ್ಟಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ರೈತರ ಆತ್ಮಹತ್ಯೆಗಳು, ಇನ್ನೊಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲ್ಲಿದೆ. ನಾಟಿ ಕೋಳಿ ಎಲ್ಲಿ ಸಿಗ್ತೈತೆ, ಇಡ್ಲಿ ಸಾಂಬಾರ್ ಎಷ್ಟು ಸಿಗ್ತೈತೆ, ಬಿರಿಯಾನಿ ಎಲ್ಲಿ ಸಿಗ್ತೈತೆ. ಇಡ್ಲಿ ಸಾಂಬಾರ್ ಎಲ್ಲಿ ಸಿಗುತ್ತೋ ಅಲ್ಲಿ ನಮ್ಮ ಸಿಎಂ ಹಾಗೆ ಡಿಸಿಎಂ ಹಾಜರಾಗ್ತಾರೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಿಎಸ್ಟಿ ಸಭೆ ಮಾಡಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಇವ್ರ ಹತ್ರ ಸಮಯ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಕಡೆಗೆ ರಾಜ್ಯ ಸರ್ಕಾರ ಪದೇ ಪದೇ ಬೊಟ್ಟು ಮಾಡುತ್ತೆ. ಬರ ಪರಿಹಾರ, ನೆರೆ ಪರಿಹಾರ, ರೈತರ ಸಮಸ್ಯೆ ಹೀಗೆ ಯಾವುದೇ ವಿಚಾರಗಳು ಪ್ರಸ್ತಾಪವಾದರೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ಆರ್ಥಿಕವಾಗಿ ನಮಗೆ ಹಿನ್ನಡೆ ಆಗ್ಲಿಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳಿ ಪದೇ ಪದೇ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರ್ತಾರೆ. ಆದ್ರೆ ಜಿಎಸ್ಟಿ ಸಭೆಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರೆದ್ರೆ ಅಲ್ಲಿಗೆ ಬರೋದೇ ಇಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಸಮಯನೇ ಇರೋದಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಈ ನಾಟಿ ಕೋಳಿ ಸಾಂಬಾರ್ ಮೀಟಿಂಗ್ ನಲ್ಲೇ ಬ್ಯುಸಿಯಾಗಿ ಹೋಗಿದ್ದಾರೆ. ಜಿಎಸ್ಟಿ ಸಭೆಯಲ್ಲಿ ಭಾಗಿಯಾಗೋಕೆ ಇವರಿಗೆ ಟೈಮೇ ಇಲ್ಲ. ನಾಟಿ ಕೋಳಿ ಸಾಂಬಾರ್ಗಾದ್ರೆ 4 ತಾಸು ಬಿಡುವು ಮಾಡ್ಕೊಂಡು ಹೋಗ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಒಂದ್ ಕಡೆ ರೈತರ ಆತ್ಮಹತ್ಯೆಗಳು, ಇನ್ನೊಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲ್ಲಿದೆ. ನಾಟಿ ಕೋಳಿ ಎಲ್ಲಿ ಸಿಗ್ತೈತೆ, ಇಡ್ಲಿ ಸಾಂಬಾರ್ ಎಷ್ಟು ಸಿಗ್ತೈತೆ, ಬಿರಿಯಾನಿ ಎಲ್ಲಿ ಸಿಗ್ತೈತೆ, ಇದು ಸರ್ಕಾರನ? ಮೂರ್ ದಿನ 4 ದಿನ ನೀವು ಈ ಮಜಾ ಮಾಡೋದ್ರಲ್ಲೇ ಕಳೀತಾ ಇದ್ದೀರ. ಜಿಎಸ್ಟಿ ಮೀಟಿಂಗ್ ಹೋಗಿ ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇಷ್ಟು ಹಣ ಬರಬೇಕು ಅಂತ ಹೇಳಕ್ಕೆ ಮುಖ್ಯಮಂತ್ರಿ ಕೈಲಿ ಇದುವರೆಗೂ ಆಗಿಲ್ಲ. ತಿಂಡಿ ತಿನ್ನಕ್ಕೆ ಮಾತ್ರ 4 ಗಂಟೆ ಕಳೀತಾರೆ. ಅಲ್ಲಿ ಪ್ರಧಾನಮಂತ್ರಿ ಮೀಟಿಂಗ್ಗೆ ಹೋಗಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಯಾವ ದೃಷ್ಟಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ರೈತರ ಆತ್ಮಹತ್ಯೆಗಳು, ಇನ್ನೊಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲ್ಲಿದೆ. ನಾಟಿ ಕೋಳಿ ಎಲ್ಲಿ ಸಿಗ್ತೈತೆ, ಇಡ್ಲಿ ಸಾಂಬಾರ್ ಎಷ್ಟು ಸಿಗ್ತೈತೆ, ಬಿರಿಯಾನಿ ಎಲ್ಲಿ ಸಿಗ್ತೈತೆ. ಇಡ್ಲಿ ಸಾಂಬಾರ್ ಎಲ್ಲಿ ಸಿಗುತ್ತೋ ಅಲ್ಲಿ ನಮ್ಮ ಸಿಎಂ ಹಾಗೆ ಡಿಸಿಎಂ ಹಾಜರಾಗ್ತಾರೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಿಎಸ್ಟಿ ಸಭೆ ಮಾಡಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಇವ್ರ ಹತ್ರ ಸಮಯ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಕಡೆಗೆ ರಾಜ್ಯ ಸರ್ಕಾರ ಪದೇ ಪದೇ ಬೊಟ್ಟು ಮಾಡುತ್ತೆ. ಬರ ಪರಿಹಾರ, ನೆರೆ ಪರಿಹಾರ, ರೈತರ ಸಮಸ್ಯೆ ಹೀಗೆ ಯಾವುದೇ ವಿಚಾರಗಳು ಪ್ರಸ್ತಾಪವಾದರೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ಆರ್ಥಿಕವಾಗಿ ನಮಗೆ ಹಿನ್ನಡೆ ಆಗ್ಲಿಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳಿ ಪದೇ ಪದೇ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರ್ತಾರೆ. ಆದ್ರೆ ಜಿಎಸ್ಟಿ ಸಭೆಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರೆದ್ರೆ
ಅಲ್ಲಿಗೆ ಬರೋದೇ ಇಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಸಮಯನೇ ಇರೋದಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಈ ನಾಟಿ ಕೋಳಿ ಸಾಂಬಾರ್ ಮೀಟಿಂಗ್ ನಲ್ಲೇ ಬ್ಯುಸಿಯಾಗಿ ಹೋಗಿದ್ದಾರೆ. ಜಿಎಸ್ಟಿ ಸಭೆಯಲ್ಲಿ ಭಾಗಿಯಾಗೋಕೆ ಇವರಿಗೆ ಟೈಮೇ ಇಲ್ಲ. ನಾಟಿ ಕೋಳಿ ಸಾಂಬಾರ್ಗಾದ್ರೆ 4 ತಾಸು ಬಿಡುವು ಮಾಡ್ಕೊಂಡು ಹೋಗ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಒಂದ್ ಕಡೆ ರೈತರ ಆತ್ಮಹತ್ಯೆಗಳು, ಇನ್ನೊಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲ್ಲಿದೆ. ನಾಟಿ ಕೋಳಿ ಎಲ್ಲಿ ಸಿಗ್ತೈತೆ, ಇಡ್ಲಿ ಸಾಂಬಾರ್ ಎಷ್ಟು ಸಿಗ್ತೈತೆ, ಬಿರಿಯಾನಿ ಎಲ್ಲಿ ಸಿಗ್ತೈತೆ, ಇದು ಸರ್ಕಾರನ? ಮೂರ್ ದಿನ 4 ದಿನ ನೀವು ಈ ಮಜಾ ಮಾಡೋದ್ರಲ್ಲೇ ಕಳೀತಾ ಇದ್ದೀರ. ಜಿಎಸ್ಟಿ ಮೀಟಿಂಗ್ ಹೋಗಿ ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇಷ್ಟು ಹಣ ಬರಬೇಕು ಅಂತ ಹೇಳಕ್ಕೆ ಮುಖ್ಯಮಂತ್ರಿ ಕೈಯಲ್ಲಿ ಇದುವರೆಗೂ ಆಗಿಲ್ಲ. ತಿಂಡಿ ತಿನ್ನಕ್ ಮಾತ್ರ 4 ಗಂಟೆ ಕಳೀತಾರೆ. ಅಲ್ಲಿ ಪ್ರಧಾನಮಂತ್ರಿ ಮೀಟಿಂಗ್ಗೆ ಹೋಗಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಯಾವ ದೃಷ್ಟಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ರೈತರ ಆತ್ಮಹತ್ಯೆಗಳು, ಇನ್ನೊಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲ್ಲಿದೆ. ನಾಟಿ ಕೋಳಿ ಎಲ್ಲಿ ಸಿಗ್ತೈತೆ, ಇಡ್ಲಿ ಸಾಂಬಾರ್ ಎಷ್ಟು ಸಿಗ್ತೈತೆ, ಬಿರಿಯಾನಿ ಎಲ್ಲಿ ಸಿಗ್ತೈತೆ. ಇಡ್ಲಿ ಸಾಂಬಾರ್ ಎಲ್ಲಿ ಸಿಗುತ್ತೋ ಅಲ್ಲಿ ನಮ್ಮ ಸಿಎಂ ಹಾಗೆ ಡಿಸಿಎಂ ಹಾಜರಾಗ್ತಾರೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಿಎಸ್ಟಿ ಸಭೆ ಮಾಡಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಇವ್ರ ಹತ್ರ ಸಮಯ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಕಡೆಗೆ ರಾಜ್ಯ ಸರ್ಕಾರ ಪದೇ ಬೊಟ್ಟು ಮಾಡುತ್ತೆ. ಬರ ಪರಿಹಾರ, ನೆರೆ ಪರಿಹಾರ, ರೈತರ ಸಮಸ್ಯೆ, ಹೀಗೆ ಯಾವುದೇ ವಿಚಾರಗಳು ಪ್ರಸ್ತಾಪವಾದರೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ಆರ್ಥಿಕವಾಗಿ ನಮಗೆ ಹಿನ್ನಡೆ ಆಗ್ಲಿಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳಿ ಪದೇ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರ್ತಾರೆ. ಆದ್ರೆ ಜಿಎಸ್ಟಿ ಸಭೆಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರೆದ್ರೆ ಅಲ್ಲಿಗೆ ಬರೋದೇ ಇಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಸಮಯನೇ ಇರೋದಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಈ ನಾಟಿ ಕೋಳಿ ಸಾಂಬಾರ್ ಮೀಟಿಂಗ್ ನಲ್ಲೇ ಬ್ಯುಸಿಯಾಗಿ ಹೋಗಿದ್ದಾರೆ. ಜಿಎಸ್ಟಿ ಸಭೆಯಲ್ಲಿ ಭಾಗಿಯಾಗೋಕೆ ಇವರಿಗೆ ಟೈಮೇ ಇಲ್ಲ. ನಾಟಿ ಕೋಳಿ ಸಾಂಬಾರ್ಗಾದ್ರೆ 4 ತಾಸು ಬಿಡುವು ಮಾಡ್ಕೊಂಡು ಹೋಗ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಒಂದ್ ಕಡೆ ರೈತರ ಆತ್ಮಹತ್ಯೆಗಳು, ಇನ್ನೊಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲ್ಲಿದೆ. ನಾಟಿ ಕೋಳಿ ಎಲ್ಲಿ ಸಿಗ್ತೈತೆ, ಇಡ್ಲಿ ಸಾಂಬಾರ್ ಎಷ್ಟು ಸಿಗ್ತೈತೆ, ಬಿರಿಯಾನಿ ಎಲ್ಲಿ ಸಿಗ್ತೈತೆ, ಇದು ಸರ್ಕಾರನ? ಮೂರ್ ದಿನ 4 ದಿನ ನೀವು ಈ ಮಜಾ ಮಾಡೋದ್ರಲ್ಲೇ ಕಳೀತಾ ಇದ್ದೀರ. ಜಿಎಸ್ಟಿ ಮೀಟಿಂಗ್ ಹೋಗಿ ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇಷ್ಟು ಹಣ ಬರಬೇಕು ಅಂತ ಹೇಳಕ್ಕೆ ಮುಖ್ಯಮಂತ್ರಿ ಕೈಯಲ್ಲಿ ಇದುವರೆಗೂ ಆಗಿಲ್ಲ. ತಿಂಡಿ ತಿನ್ನಕ್ ಮಾತ್ರ 4 ಗಂಟೆ ಕಳೀತಾರೆ. ಅಲ್ಲಿ ಪ್ರಧಾನಮಂತ್ರಿ ಮೀಟಿಂಗ್ಗೆ ಹೋಗಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಯಾವ ದೃಷ್ಟಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ರೈತರ ಆತ್ಮಹತ್ಯೆಗಳು, ಇನ್ನೊಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲ್ಲಿದೆ. ನಾಟಿ ಕೋಳಿ ಎಲ್ಲಿ ಸಿಗ್ತೈತೆ, ಇಡ್ಲಿ ಸಾಂಬಾರ್ ಎಷ್ಟು ಸಿಗ್ತೈತೆ, ಬಿರಿಯಾನಿ ಎಲ್ಲಿ ಸಿಗ್ತೈತೆ.